ಅದು ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಓಡಾಟ ಮಾಡುವ ಜಾಗ. ಆದರೆ ಎಲ್ಲಿ ನೋಡಿದರೂ ಕಸದ ರಾಶಿ. ಬಸ್ ನಿಲ್ದಾಣ ಸುತ್ತಲಿನ ಪ್ರದೇಶದಲ್ಲಿ ಗುಟ್ಕಾ, ಮದ್ಯಪಾನದ ಪ್ಯಾಕೆಟ್, ನೀರಿನ ಬಾಟಲ್ ಸೇರಿದಂತೆ ಪ್ರಯಾಣಿಕರಿಗೆ ತೆರೆದ ಶೌಚಾಲಯಗಳು. ಈ ಎಲ್ಲ ಸೌಲಭ್ಯದ ಜೊತೆಗೆ ಸ್ವಚ್ಛತಾ ವಂಚಿತ ಬಸ್ ನಿಲ್ದಾಣ ಯಾವುದು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಇದು ಶಿಗ್ಗಾಂವ್ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣ. ಇದು ಸುಸಜ್ಜಿತವಾಗಿ ಕಟ್ಟಡ ಕಟ್ಟಿದರೂ ಇದರ ಮೇಂಟೆನೆನ್ಸ್ ಸರಿಯಾಗಿ ಇಲ್ಲ. ಯಾಕಂತಂದರೆ ಇಲ್ಲಿ ಶೌಚಾಲಯ ಇದೆ. ಶೌಚಾಲಯ ಇದ್ದರೂ ಸರ್ ಇದು ಬಳಕೆಗೆ ಬರ್ತಾ ಇಲ್ಲ. ಸಾರ್ವಜನಿಕರು ಎಲ್ಲೆಂದರಲ್ಲೇ ಮೂತ್ರ ವಿಸರ್ಜನೆ ಮಾಡಿ ದುರ್ವಾಸನೆಯನ್ನು ಬಸ್ ಸ್ಟ್ಯಾಂಡ್ ಇದರಲ್ಲಿ ಕಲುಷಿತ ಮಾಡಿ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಇದು ಶೌಚಾಲಯವನ್ನು ಚಾಲೂ ಮಾಡಬೇಕು. ಅದರಿಂದ ಈ ಸುತ್ತಮುತ್ತಲ ಪ್ರದೇಶದಲ್ಲಿರುವ ಎಲ್ಲ ಶೌಚಾಲಯನು ಗಲೀಜು ಮುಕ್ತವಾಗಿದೆ. ಇದನ್ನು ಸ್ವಚ್ಛತೆ ಮಾಡಬೇಕಂತೇಳಿ ಅಧಿಕಾರಿಗಳು ಹೇಳಿದರೂ ಯಾರೂ ಕೇಳ್ತಾ ಇಲ್ಲ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರೋದು ಇದೇ ಶಿಗ್ಗಾಂವಿಯ ಹಳೆ ಬಸ್ ನಿಲ್ದಾಣ. ಇಲ್ಲಿ ಪ್ರಯಾಣಿಕರು ಕೂತ್ಕೊಳ್ಳಲು ಆಸನಗಳು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಆಸನಗಳ ಹಿಂಭಾಗದಲ್ಲಿ ರಾಶಿಗಟ್ಟಲೆ ಕಸ, ನೀರು ಸಂಗ್ರಹಣೆ, ಪ್ಲಾಸ್ಟಿಕ್ ಪ್ಯಾಕೆಟ್ ಸ್ವಚ್ಛತೆ ಇಲ್ಲದಂತಾಗಿದೆ. ಇಲ್ಲಿ ನಿತ್ಯ ಪೌರ ಕಾರ್ಮಿಕರು ಬಂದು ಸ್ವಚ್ಛತಾಗೊಳಿಸುತ್ತಾರಾ? ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಾರಾ ಎಂಬುದೇ ಇಲ್ಲಿನ ಪ್ರಯಾಣಿಕರ ಪ್ರಶ್ನೆಯಾಗಿದೆ. ಜೊತೆಗೆ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ನಿರ್ಮಾಣವಾದ ಶೌಚಾಲಯ ಸುಮಾರು 1 ವರ್ಷದಿಂದ ಬಾಗಿಲು ತೆರೆದೇ ಇದ್ದು ಇಲ್ಲದಂತೆ ಆಗಿದೆ. ನಿತ್ಯವೂ ನಗರದಲ್ಲಿ ಸಂಚರಿಸುವ ಸಾರ್ವಜನಿಕರು, ಪ್ರಯಾಣಿಕರು ಶೌಚಾಲಯಕ್ಕೆ ಹೋಗಲು ಪರದಾಡುತ್ತಿದ್ದಾರೆ. ಆದರೆ ಪ್ರಯಾಣಿಕರ ಸಮಸ್ಯೆ ಅರಿಯಲು ಯಾವ ಒಬ್ಬ ಅಧಿಕಾರಿಯೂ ಈ ಕಡೆ ತಲೆ ಹಾಕುತ್ತಿಲ್ಲ. ಸ್ಥಳೀಯ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಪುರಸಭೆ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಇತ್ತ ಅಧಿಕಾರಿಗಳು ಗಮನ ಹರಿಸಿ ಬಸ್ ನಿಲ್ದಾಣವನ್ನು ಸ್ವಚ್ಛತೆ ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದರು. ಹಳೆ ಬಸ್ ಸ್ಟ್ಯಾಂಡ್ನಾಗ ಶೌಚಾಲಯ ಎಲ್ಲ ಬಂದ್ ಐತ್ರಿ. ಇದು ಎಷ್ಟು ದಿನ ಆಯ್ತು ನೋಡ್ರಿ. ಎಲ್ಲ ಪೂರ್ದು ಹಚ್ಚಿರಿ ನೋಡ್ರಿ. ಎಲ್ಲ ಪೂರ್ ಗಲೀರು ಐತ್ರಿ. ಇಲ್ಲಿ ಒಳ್ಳೆ ಅದನ್ನು ಸ್ವಲ್ಪ ಚಲೋ ಮಾಡಿಸಿದ್ರೆ ನಮಗೂ ಅನುಕೂಲ ಆಕತ್ರಿ. ಆಟೋದವ್ರಿಗೆ ಆಯ್ತು, ಎಲ್ಲರಿಗೆ ಇಲ್ಲಿ ಅಂಗಡಿ ಮಾಡೋಂಥ ಎಲ್ಲರಿಗೆ ಆಯ್ತು ಭಾಳ ಅನುಕೂಲ ಆಕತ್ರಿ. ಅಥವಾ ಹೇಳಿ ಜನಕ್ಕೆ ಆಯ್ತು ಎಲ್ಲ ಪೂರ್ ಹೊಲಿಗೆರೆ ಹಳೆ ಬಸ್ ಸ್ಟ್ಯಾಂಡ್ ಹೋಗಿ ಎಲ್ಲ ಅನಾನುಕೂಲವಾಗತ್ತೆ. ಎಲ್ಲ ಹೊಲಿಗೆರಪ್ಪನ ಜಾತ್ರೆ ಬಸ್ ಸ್ಟ್ಯಾಂಡ್ ಸ್ವಲ್ಪ ಇಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯ ನಿರ್ವಹಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದೆ. ಆದರೆ ಪಟ್ಟಣದ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ. ನಗರದ ಮಾರುಕಟ್ಟೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಇಂದಿಗೂ ಸುಸಜ್ಜಿತ ಶೌಚಾಲಯಗಳ ಕೊರತೆ ಬಹಳಷ್ಟು ಕಾಡುತ್ತಿವೆ. ಈ ಯೋಜನೆಯಡಿ ಪಟ್ಟಣದಲ್ಲಿ ಕಾಲಕಾಲಕ್ಕೆ ಇಲ್ಲೇ ಸಾರ್ವಜನಿಕರಿಗೆ ತೊಂದರೆ ಆಗಂತ ಸರ್. KSRTC ಬಸ್ ಸ್ಟ್ಯಾಂಡ್ ಒಳಗೆ ಟಾಯ್ಲೆಟ್ನ ಚಲೋ ಮಾಡ್ಕೊಳ್ಳುವಂತ ನಮಗೆ ಕೇಳ್ಕೊತಾರೆ ಸರ್. ಇಲ್ಲೇ KSRTC ಬಸ್ ಸ್ಟ್ಯಾಂಡಲ್ಲಿರೋಂಥ ನಮಗೆ ಅಂಗಡಿಯರಿಗೆ, ಆಮೇಲೆ ಸಾರ್ವಜನಿಕರಿಗೆ ಎಲ್ಲರಿಗೂ ಏನಾದರೂ ಮೂತ್ರ ವಿಸರ್ಜನೆ ಹೋಗ್ಬೇಕಂದ್ರೆ ಆಮೇಲೆ ಟಾಯ್ಲೆಟ್ ಎಲ್ಲ ಬಂದ್ ಮಾಡಿಬಿಟ್ರ. ಇವರು ಬಂದ್ ಮಾಡಿದ್ರಿಂದ ನಮಗೆ ತೊಂದರೆ ಆಗಂತೈತಿ. ಯಾರು ಸ್ವಲ್ಪ ಅಧಿಕಾರಿಗಳು ಅದ್ರ ಬಗ್ಗೆ ಶೌಚಾಲಯಗಳು ನಿರ್ವಹಣೆ ಕೊರತೆಯಿಂದ ಹಾಳಾಗಿದ್ದರೆ ಅವೈಜ್ಞಾನಿಕ ಕಾಮಗಾರಿಕೆಗಳಿಂದಾಗಿ ಕೆಲ ಕಡೆಯಲ್ಲಿ ಶೌಚಾಲಯ ಪಾಳು ಬಿದ್ದು ನೀರು ಇಲ್ಲದಂತೆ ದುರ್ನಾತ ಬೀರುತ್ತದೆ. ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಮಹಿಳೆಯರು ಹಾಗೂ ಪುರುಷರು ಪ್ರತ್ಯೇಕವಾಗಿ ಶೌಚಾಲಯ ಇದ್ದರೂ ಬಳಕೆಗೆ ಮುಕ್ತಗೊಳಿಸಿದ KSRTC ಹಾಗೂ ಪುರಸಭೆ ಅಧಿಕಾರಿಗಳು ಗೊಂದಲದಿಂದ ಈ ಶೌಚಾಲಯ ಪಾಳು ಬಿದ್ದಿದೆ. ತಾಲೂಕು ಕೇಂದ್ರವಾಗಿರುವುದರಿಂದ ಹಳ್ಳಿಗಳಿಂದ ದೂರದ ಊರುಗಳಿಂದ ನಿತ್ಯವೂ ಜನರು ಪಟ್ಟಣಕ್ಕೆ ಬಂದು ಹೋಗುತ್ತಾರೆ. ಮಾರುಕಟ್ಟೆಗೆ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಆದರೆ ಸೂಕ್ತ ಮೂಲಭೂತ ಶೌಚಾಲಯ ಇಲ್ಲದಿದ್ದರಿಂದ ಸಾರ್ವಜನಿಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ.
ಬಸ್ ನಿಲ್ದಾಣದ ಅಕ್ಕಪಕ್ಕ ಬಯಲು ಜಾಗದಲ್ಲಿಯೇ ಮಲ ಹಾಗೂ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಾರೆ. ಬಸ್ ನಿಲ್ದಾಣದ ಪಕ್ಕದಲ್ಲಿ ಮನೆಗಳು ಇದ್ದು ಅವರು ನಿತ್ಯವೂ ಮಲ ಮೂತ್ರ ವಿಸರ್ಜನೆ ವಾಸನೆ ಕುಡಿಯುವ ನಮ್ಮ ಆರೋಗ್ಯ ಹದಗೆಡುತ್ತಿದೆ ಎಂದು ಅಳಲು ತೋಡಿಕೊಂಡರು. ಅಧಿಕಾರಿಗಳು ಹೇಳಿದರೂ ಯಾರೂ ಕೇಳ್ತಾ ಇಲ್ಲ. ಆದಷ್ಟು ಎಚ್ಚೆತ್ತುಕೊಂಡ ಇಲ್ಲಿನ ಜನಪ್ರತಿನಿಧಿಯಾದ ಶಾಸಕರು ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು. ಕಳೆದ ಸಲ ಬೊಮ್ಮೆಯವರು ಇರುವಾಗ ಇದನ್ನು ಸಾರ್ವಜನಿಕರಿಗೆ ಇದು ಮಾಡುವ ಅಂಥೇಳಿ ಇದನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಇದನ್ನು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಒಟ್ಟಾರೆ ಬಸ್ ನಿಲ್ದಾಣದಲ್ಲಿ ಅಂಗಡಿ ಬಾಡಿಗೆಗೆ ತೆಗೆದುಕೊಂಡು ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಕ್ಕೆ ಬರುವ ಜನರು ಹಾಗೂ ಸ್ಥಳೀಯ ವ್ಯಾಪಾರಿಗಳಿಗೆ ಸುಸಜ್ಜಿತ ಶೌಚಾಲಯ ಬೇಕೆಂದು ಬಹುದಿನಗಳ ಬೇಡಿಕೆಯಾಗಿದೆ. ಅದಕ್ಕೆ ಸ್ಪಂದಿಸಿ ಶೌಚಾಲಯ ನಿರ್ಮಿಸಲಾಗಿದೆ. ಇನ್ನಾದರೂ ಅಧಿಕಾರಿಗಳು ಈ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.